ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕೆಲಸಕ್ಕೆ ಸಿಂಪಲ್ ಆಗಿ ಸೀರೆನ ಯಾವ ರೀತಿ ಉಡಿಸೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕಂಪ್ಲೀಟ್ ಆಗಿ ಸೀರೆನ ಓಪನ್ ಮಾಡಿಕೊಂಡು ಸೀರೆಯ ತುದಿಯಿಂದ ನಾನಿವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾ ನೆರಿಗೆಗಳು ಕೂಡ ಈಕ್ವಲ್ ಆಗಿರ್ಬೇಕು, ಆ ರೀತಿ ನೀವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ಫ್ರೆಂಡ್ಸ್, ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಒಂದು 8 ರಿಂದ 10 ನೆರಿಗೆಗಳಾದ ತಕ್ಷಣ ಎರಡೂ ಸೈಡ್ ಅಲ್ಲೂ ಕೂಡ ನೀವೇನು ನೆರಿಗೆಗಳನ್ನ ಮಾಡ್ಕೊಂಡಿರ್ತೀರಾ ಆ ನೆರಿಗೆಗಳಿಗೆ ಕ್ಲಿಪ್ಗಳನ್ನ ಹಾಕೊಳ್ತಾ ನೀವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ಸೆರ್ಗಿನ ಕಡೆಯಿಂದ ಒಂದು ಮಾರ ಆಗೋಷ್ಟು ಬಿಟ್ಟು ಉಳಿದಿರುವಂತ ಸೀರೆನ ಇದೇ ರೀತಿ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ 10 ನೆರಿಗೆಗಳಾಗಿದೆ. ಇವಾಗ ಎರಡೂ ಸೈಡ್ ಅಲ್ಲೂ ಕೂಡ ನಾವೇನು ನೆರಿಗೆಗಳನ್ನ ಮಾಡಿರ್ತೀವಿ ಅದನ್ನ ಈ ರೀತಿ ಜೋಡಿಸ್ಕೊಂಡು ಒಂದೊಂದು ಕ್ಲಿಪ್ ಅನ್ನ ಹಾಕೊಳ್ಳಿ. ಅವಾಗ ನೆಕ್ಸ್ಟ್ ಮುಂದೆ ನಾವು ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅಷ್ಟು ನೆರಿಗೆಗಳನ್ನು ಕೂಡ ಒಂದೇ ಸಲ ಹಿಡಿಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು 10 ನೆರಿಗೆ ಆದ ತಕ್ಷಣ ಎರಡು ಸೈಡ್ ಅಲ್ಲೂ ಕೂಡ ಕ್ಲಿಪ್ ಅನ್ನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಉಳಿದಿರುವಂತ ಸೀರೆನ ಇದೇ ರೀತಿ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ನೀವು ಸೆರ್ಗುನ್ ಕಡೆಯಿಂದ ಒಂದು ಮಾರ ಆಗುವಷ್ಟು ಅಳತೆ ಮಾಡಿ ಅಲ್ಲೊಂದು ಕ್ಲಿಪ್ ಅಥವಾ ಪಿನ್ನ ಗುರುತಿಗೆ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಸೀರೆಯ ತುದಿ ಇರುತ್ತಲ್ಲ ಅಲ್ಲಿಂದ ಇದೇ ರೀತಿ ನೆರಿಗೆಗಳನ್ನ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಇಷ್ಟು ನೆರಿಗೆಗಳನ್ನ ಮಾಡ್ಕೊಂಡಿದ್ದೀನಿ. ಇವಾಗ ನೆರಿಗೆಗಳನ್ನ ನಾವು ಸಮವಾಗಿ ಜೋಡಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಕ್ಲಿಪ್ ನ ತೆಗೆದ್ಬಿಟ್ಟು ಲೆಫ್ಟ್ ಸೈಡ್ ಅಲ್ಲಿ ಎಷ್ಟು ನೆರಿಗೆಗಳು ಬಂದಿದೆ ಅಷ್ಟು ನೆರಿಗೆಗಳನ್ನು ಕೂಡ ಕೌಂಟ್ ಮಾಡಿ ಇದೇ ರೀತಿ ಒಂದು ದೊಡ್ಡ ಸೇಫ್ಟಿ ಪಿನ್ಗೆ ನಾವು ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಪ್ರತಿಯೊಂದು ನೆರಿಗೆನೂ ಕೂಡ ಕೌಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೇನೆ ನೋಡಿ, ಮಧ್ಯ ಮಧ್ಯ ನೆರಿಗೆಗಳು ಮಿಸ್ ಆಗುತ್ತೆ ಅಂತ ನಾನಲ್ಲಿ ಚೆಕ್ ಮಾಡ್ಕೊಂಡು ಎಲ್ಲವನ್ನು ಕೂಡ ಕೌಂಟ್ ಮಾಡಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಎಲ್ಲಿಗೆ ಜೋಡಿಸ್ಕೋಬೇಕು ಅಂದ್ರೆ ಸೀರೆ ಮತ್ತೆ ಬಾರ್ಡರ್ನ ಒಂದು ಜಂಕ್ಷನ್ ಇರುತ್ತಲ್ಲ ಅಲ್ಲಿಗೆ ಪಿನ್ ಅನ್ನು ಹಾಕೋಬೇಕಾಗುತ್ತೆ. ನೋಡಿ, ಈ ಸೈಡು ಅಷ್ಟೇನೆ ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಕ್ಲಿಪ್ ಅನ್ನು ಕೂಡ ರಿಮೂವ್ ಮಾಡಿ ಇವಾಗ ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಇದೇ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಸೀರೆ ಮತ್ತೆ ಬಾರ್ಡರ್ನ ಒಂದು ಪ್ಲೇಸ್ ಇರುತ್ತಲ್ಲ, ಅವೆರಡು ಸೇರ್ತಕ್ಕಂಥ ಒಂದು ಪ್ಲೇಸ್ ಇರುತ್ತಲ್ಲ, ಅದ್ರ ಪಕ್ಕ ಎಕ್ಸ್ಟ್ರಾ ಕ್ಲಾತ್ ಇರುತ್ತೆ ನೋಡಿ, ಅಲ್ಲಿಗೆ ಇದೇ ರೀತಿ ಪಿನ್ನ ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಪ್ರತಿಯೊಂದು ನೆರಿಗೆನೂ ಕೂಡ ನೋಡಿ ಒಳಭಾಗಕ್ಕೆ ಒಂದೊಂದು ನೆರಿಗೆಗಳು ಮಿಸ್ ಆಗ್ಬಿಡುತ್ತೆ. ಹಾಗಾಗಿ ಪ್ರತಿಯೊಂದು ನೆರಿಗೆನೂ ಕೂಡ ಇದೇ ರೀತಿ ಕೌಂಟ್ ಮಾಡ್ಕೊಂಡು ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಜೋಡಿಸಿದೀನಿ. ಇವಾಗ ಸೀರೆನ ಒಂದ್ಸಲ ಸ್ಟ್ರೈಟ್ ಮಾಡ್ಕೊಳ್ಳಿ. ಹೀಗೆ ಸ್ಟ್ರೈಟ್ ಮಾಡ್ಕೊಂಡ್ರೆ ಮಿಡಲ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಜೋಡಿಸ್ಲಿಕ್ಕೆ ನಮ್ಗೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಸೀರೆ ಸುಕ್ಕದಂಗಾದ್ರೆ ನಾವು ಜೋಡಿಸಿದ್ರು ಕೂಡ ಸರಿಯಾಗಿ ಬರಲ್ಲ ಪ್ಲೇಟ್ಸ್ ನೀಟಾಗಿ. ಅದಕ್ಕೋಸ್ಕರ ಒಂದ್ಸಲ ಸೀರೆನ ಸ್ಟ್ರೈಟ್ ಮಾಡ್ಕೊಂಡು ಮಿಡಲ್ ಅಲ್ಲಿ ಎಷ್ಟು ನೆರಿಗೆಗಳಿರುತ್ತೆ ಅಷ್ಟನ್ನು ಕೂಡ ಕೌಂಟ್ ಮಾಡಿ ಅಲ್ಲೊಂದು ಪಿನ್ ಅನ್ನು ಹಾಕೊಂಡಿದ್ದೀನಿ. ಫ್ರೆಂಡ್ಸ್, ಮೂರು ಸೈಡ್ ಅಲ್ಲೂ ಕೂಡ ನೆರಿಗೆಗಳು ಈಕ್ವಲ್ ಇದೆಯಾ ಅಂತ ನೋಡ್ಕೊಳ್ಳಿ. ರೈಟ್ ಸೈಡ್ ಅಲ್ಲಿ 20 ಇದ್ರೆ ಲೆಫ್ಟ್ ಅಲ್ಲಿ ಹಾಗೇನೆ ಮಿಡಲ್ ಅಲ್ಲೂ ಕೂಡ 20ನೇ ಇರಬೇಕು. ನೆಕ್ಸ್ಟ್ ನಾನಿಲ್ಲಿ ಸೆರ್ಗನ್ನ ಮಾಡ್ಕೊಳ್ತಾ ಇದ್ದೀನಿ. ಸೆರ್ಗಿನಲ್ಲಿ ಆದಷ್ಟು ಸಣ್ಣದಾಗಿ ಪ್ಲೀಟ್ಸ್ ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಎರಡೂ ಸೈಡ್ ಅಲ್ಲೂ ಕೂಡ ಆಪೋಸಿಟ್ ಬಾರ್ಡರ್ ಬಂದಿರಬೇಕು. ಆ ರೀತಿ ನೋಡ್ಕೊಂಡು ಸೆರ್ಗನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು ಎಷ್ಟು ಪ್ಲೀಟ್ಸ್ ನ ಮಾಡಿದ್ದೀನಿ ಅಷ್ಟನ್ನು ಕೂಡ ಜೋಡಿಸ್ಬಿಟ್ಟು ಅಲ್ಲೊಂದು ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ಸೆರ್ಗುಗೆ ನಾವಿಲ್ಲಿ ಒಂದು ಮಾರ ಆಗೋಷ್ಟು ಬಿಟ್ಕೊಂಡಿದೀವಲ್ಲ ಫ್ರೆಂಡ್ಸ್, ಅದರಲ್ಲಿ ಒಂದು 3/4 ಮಾರ ಆಗೋಷ್ಟು ಸೆರ್ಗನ್ನ ಇದೇ ರೀತಿ ಪ್ಲೀಟ್ಸ್ ಮಾಡಿ ಪಿನ್ ಹಾಕಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಹಾಗೇನೆ ಎರಡೂ ಸೈಡಿನ ಬಾರ್ಡರ್ ಕೂಡ ಅಪೋಸಿಟ್ ಫೇಸ್ ಇರಬೇಕು, ಆ ರೀತಿ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಒಂದು 2 ರಿಂದ 3 ಕಡೆ ಇದೇ ರೀತಿ ನಾನಿಲ್ಲಿ ಜೋಡಿಸ್ಕೊಂಡು ಎಲ್ಲಾ ಪ್ಲೇಟ್ಸ್ನು ಕೂಡ ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ಈ ರೀತಿ ಹಾಕೊಂಡು ಒಂದು 3/4 ಮಾರ ಆಗುವಷ್ಟು ಸೆರ್ಗನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಸೆರ್ಗನ್ನ ಮಾಡುವಾಗ ಪಿನ್ ಅನ್ನು ಹಾಕುವಾಗ ಆದಷ್ಟು ಕೂಡ ಸ್ಟ್ರೈಟ್ ಮಾಡಿ ಪಿನ್ ಅನ್ನ ಹಾಕೊಳ್ಳಿ, ಅವಾಗ ಎಲ್ಲೂ ಕೂಡ ಸುಕ್ಕಲ್ಲ. ನೋಡಿ, ಇವಾಗ ನೆಕ್ಸ್ಟ್ ಈ ಕಡೆ ಟೇಬಲ್ ಮೇಲೆ ಒಂದು ಪೀಠನ ಇಟ್ಟು ಪೀಠದ ಮೇಲೆ ಒಂದು ಬೇಸ್ನ ಇಟ್ಟಿದ್ದೀನಿ. ಇದು 5.5 ಇಂಚ್ ಇದೆ, ಅದಕ್ಕೆ ಅರ್ಧದಷ್ಟು ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ. ನಾವ್ ಇವಾಗ ಏನು ಪ್ಲೀಟ್ಸ್ ನ ಮಾಡಿದೀವಿ ಅದನ್ನ ಈ ರೀತಿ ಹಿಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ನಾವ್ ಯಾವ ಕಡೆಯಿಂದ ಪ್ಲೀಟ್ಸ್ ನ ಅಂದ್ರೆ ಸೀರೆ ತುದಿಯಿಂದ ಮಾಡಿರ್ತೀವಲ್ಲ ಆ ಕಡೆಗೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಹೀಗೆ ಫೋಲ್ಡ್ ಮಾಡ್ಕೊಂಡು ಆ ಬೇಸ್ ಏನಿದೆ ಫ್ರೆಂಡ್ಸ್ ಅದು ಕವರ್ ಆಗ್ಬೇಕು. ಹಿಂಭಾಗದಲ್ಲಿ ಇರ್ತಕ್ಕಂಥ ಕ್ಲಾತ್ ಇಂದ ಅದನ್ನ ಕವರ್ ಮಾಡಿ ಮುಂಭಾಗದಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ ನ ಈ ರೀತಿ ನೀವು ಒಂದು ಬೇಸ್ ಒಳಗಡೆ ಹಾಕೋಬೇಕಾಗುತ್ತೆ. ಉಳಿದಿರುವಂತ ಎಕ್ಸ್ಟ್ರಾ ಸೀರೆ ಏನಿದೆ ಸುತ್ತನು ಅದನ್ನ ಪೀಠದ ಸುತ್ತನು ಕೂಡ ಹಾಗೆ ಕವರ್ ಮಾಡ್ಕೊಳ್ಳಿ. ಹಾಗೇನೆ ಸೆರ್ಗನ್ನ ಫ್ರೆಂಡ್ಸ್ ನೀವು ಕಳಶದ ಎಡಭಾಗಕ್ಕೆ ಇಟ್ಕೋಬೇಕಾಗುತ್ತೆ. ನೋಡಿ, ಇವಾಗ ಬೇಸ್ ಮೇಲೆ ಏನು ನಾವು ನೆರಿಗೆಗಳನ್ನ ಇಟ್ಟಿದೀವಿ ಅದನ್ನ ಫಸ್ಟ್ ಪಿನ್ ನ ರಿಮೂವ್ ಮಾಡೋದಕ್ಕಿಂತ ಮುಂಚೆ, ಅಂದ್ರೆ 3 ಸೈಡ್ ಅಲ್ಲೂ ಪಿನ್ ಹಾಕಿರ್ತೀವಲ್ವಾ, ಕೆಳಗಡೆ ಬಾರ್ಡರ್ ಅಲ್ಲಿ ಮತ್ತೆ ಮೇಲ್ಭಾಗದಲ್ಲಿ ಮಧ್ಯದಲ್ಲಿ, ಅವ್ ಯಾವ್ದನ್ನು ಕೂಡ ರಿಮೂವ್ ಮಾಡಬೇಡಿ. ಆ ಬೇಸ್ ಏನಿದೆ ಬೇಸಿನ
ಕರೆಕ್ಟಾಗಿ ಮಧ್ಯಭಾಗಕ್ಕೆ ನಾವು ಪ್ಲೀಟ್ಸ್ಗಳನ್ನ ಇಟ್ಕೊಂಡು ಎಡಗೈನಲ್ಲಿ ಪ್ಲೀಟ್ಸ್ನ ಹಿಡ್ಕೊಂಡು ಬಲಗೈನಲ್ಲಿ ಇದೇ ರೀತಿ ಆ ಬೇಸಿನ ಒಂದು ಮುಕ್ಕಾಲ್ ಭಾಗದಷ್ಟು ಕೂಡ ನಾವು ಫಸ್ಟ್ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಇದೇ ರೀತಿ 1 by 1 ಬರಬೇಕು. ಪ್ರತಿಯೊಂದು ನೆರಿಗೆಗಳು ಕೂಡ ಒಂದೇ ಒಂದು ನೆರಿಗೆ ಕೂಡ ಮಿಸ್ ಆಗಬಾರ್ದು. ಆ ರೀತಿ ನೀಟಾಗಿ ಇದನ್ನ ಅರೇಂಜ್ ಮಾಡ್ಕೋಬೇಕಾಗುತ್ತೆ ಆ ಒಂದು ಬೇಸ್ ಮೇಲೆ. ಹಾಗೇನೆ ಫ್ರೆಂಡ್ಸ್, ಬೇಸಲ್ಲಿ ನೀವು ಅರ್ಧದಷ್ಟು ಮಾತ್ರ ಅಕ್ಕಿನ ತುಂಬಿಸ್ಕೊಂಡಿರಿ. ಅದ್ರ ಒಳಭಾಗಕ್ಕೆ ನಾವು ಪ್ಲೀಟ್ಸ್ನ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿ ಮೇಲ್ಭಾಗದಲ್ಲಿ ಹೀಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ನೀಟಾಗಿ ನಾವು ನೆರಿಗೆಗಳನ್ನ ಕೂರಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಪಿನ್ನನ್ನು ಎಲ್ಲೂ ಕೂಡ ನಾನು ಇಲ್ಲಿ ರಿಮೂವ್ ಮಾಡಿಲ್ಲ. ನೆಕ್ಸ್ಟ್ ಇವಾಗ ಏನು ಪ್ಲೀಟ್ಸ್ನ ಅರೇಂಜ್ ಮಾಡಿದೀವಿ ಮೇಲ್ಭಾಗದಲ್ಲಿ ಬೇಸ್ ಹತ್ರ, ಅಲ್ಲಿಗೆ ಒಂದು ಟೈಟ್ ಆಗಿ ಹೀಗೆ ದಾರವನ್ನ ಕಟ್ಕೋಬೇಕಾಗುತ್ತೆ. ಆ ಬೇಸಿನ ಕಂಠ ಭಾಗ ಏನಿದೆ ಅಲ್ಲಿಗೆ ಈ ರೀತಿ ಟೈಟ್ ಆಗಿ ಕಟ್ಕೊಳ್ಳಿ. ಹಾಗೇನೆ ಪ್ಲೀಟ್ಸ್ ಕೆಳಭಾಗದಲ್ಲಿ ಇರ್ತಕ್ಕಂಥ ಬಾರ್ಡರ್ ಏನಿದೆ, ಎರಡೂ ಸೈಡಿನ ಬಾರ್ಡರ್ ಈಕ್ವಲ್ಲೇ ಇರಬೇಕು, ವೇರಿಯೇಷನ್ ಇರಬಾರ್ದು. ಆ ರೀತಿ ನೋಡ್ಕೊಂಡು ನೀವು ದಾರವನ್ನ ಕಟ್ಕೋಬೇಕು. ದಾರನ ಕಟ್ಟುವಾಗ ಈ ರೀತಿ ರೈಟ್ ಸೈಡ್ ಇಂದಾನೆ ಕಟ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇವಾಗ ನಾವೇನು ಪ್ಲೀಟ್ಸ್ ನ ಕಟ್ಕೊಂಡಿದೀವಲ್ವಾ, ಇವಾಗ ಕೆಳಭಾಗದಲ್ಲಿ ಇರ್ತಕ್ಕಂಥ ಪಿನ್ನ ರಿಮೂವ್ ಮಾಡಿಬಿಟ್ಟು ಆ ಪೀಠದ ಸುತ್ತನೂ ಕೂಡ ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಮೇಲ್ಭಾಗದಲ್ಲಿ ನೀಟಾಗಿ ನಾವು ಆ ಒಂದು ಬೇಸ್ ಮೇಲೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿದ್ರೆ ಈ ಕೆಳಭಾಗದಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ ನ ಅರೇಂಜ್ ಮಾಡೋದು ಕಷ್ಟ ಆಗಲ್ಲ. ನೋಡಿ, ಕ್ಲಾತ್ ನ ಹೀಗೆ ಒಳಭಾಗಕ್ಕೆ ಹೋಗ್ಬೇಕು, ಆ ರೀತಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಮೇಲ್ಭಾಗದ ಬಿಂದಿಗೆನ ಇಡ್ಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ, ಇವಾಗ ಇಷ್ಟು ಪ್ಲೀಟ್ಸ್ ನ ನಾನು ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಇದಕ್ಕಿಂತನೂ ಇನ್ನೂ ನೀಟಾಗಿ ನೀವು ನೆರಿಗೆಗಳನ್ನ ಕೂರಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ನೀಟಾಗಿ ಎಲ್ಲಾ ನೆರಿಗೆಗಳನ್ನು ಕೂಡ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಮೇಲ್ಭಾಗದ ಬಿಂದಿಗೆನ ಇಟ್ಕೊಳ್ತಾ ಇದ್ದೀನಿ. ಬಿಂದಿಗೆ 8 ಇಂಚ್ ಇದೆ. ಹಾಗೇನೆ ಬಿಂದಿಗೆಗೆ ಕಟ್ಟಿದ್ದೀನಲ್ಲ ಸ್ಟಿಕ್ಕು, ಅದು 12 ಇಂಚ್ ಇದೆ. ಬ್ಲೌಸ್ ಪೀಸ್ ನ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಂಡು ಆ ಬಿಂದಿಗೆ ಏನಿದೆ ಆ ಬಿಂದಿಗೆನ ಜಸ್ಟ್ ಈ ರೀತಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಬಿಂದಿಗೆ ಮತ್ತೆ ಬೇಸಿನ ಕಂಠ ಭಾಗ ಇದೆಯಲ್ಲ, ಅದು ಕವರ್ ಆಗಬೇಕು. ಆ ರೀತಿ ಬ್ಲೌಸ್ ಪೀಸ್ ನಿಂದ ನಾನು ಇಲ್ಲಿ ಇದನ್ನ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದೆಯಿಂದ 1 2 ರಿಂದ 3 ಸೇಫ್ಟಿ ಪಿನ್ ಅನ್ನು ಹಾಕೊಂಡು ನೀವು ಬಿಂದಿಗೆನ ಕವರ್ ಮಾಡ್ಕೊಳ್ಳಿ. ನಾನಿಲ್ಲಿ 1 2 ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಈ ರೀತಿ ಕವರ್ ಮಾಡ್ಕೊಂಡಿದ್ದೀನಿ. ಅಥವಾ ನೀವೇನಾದ್ರೂ ಅಪ್ಪರ್ ಬಾಡಿ ಪಾರ್ಟ್ ನ ಮಾಡ್ತೀನಿ ಅಂದ್ರೂ ಕೂಡ ನಾನು ಹಿಂದೆ ತುಂಬಾ ಹಲವಾರು ವಿಡಿಯೋಸ್ನ ಅಪ್ಪರ್ ಬಾಡಿ ಪಾರ್ಟ್ ಯಾವ ರೀತಿ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ನನ್ನ ಒಂದು ವಿಡಿಯೋಸ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. ನೀವು ಪರ್ಫೆಕ್ಟ್ ಆಗಿ ಅಪ್ಪರ್ ಬಾಡಿ ಪಾರ್ಟ್ ಕೂಡ ಮಾಡ್ಕೋಬಹುದು. ಸೆರ್ಗನ ನೋಡಿ, ಈ ರೀತಿ ಎಡಭಾಗದ ಭುಜದ ಮೇಲೆ ಹಾಕ್ಬಿಟ್ಟು ಮತ್ತೆ ಬಲಭಾಗದ ಭುಜದ ಮೇಲೆ ಈ ರೀತಿ ತಗೊಂಡ್ಬಂದು ಅಲ್ಲಿರ್ತಕ್ಕಂಥ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವುದೇ ರೀತಿ ಬೇಕಾದ್ರೂ ಸೆರ್ಗನ್ನ ಇಲ್ಲಿ ಹಾಕೋಬಹುದು. ನೋಡಿ, ಇವಾಗ ನಾನು ಈ ರೀತಿ ಮಾಡ್ಕೊಳ್ತಾ ಇರೋದು. ಈ ರೀತಿ ಎಡಭಾಗದ ಭುಜದ ಮೇಲೆ ಹಾಕಿದ್ಮೇಲೆ ಅಲ್ಲಿರ್ತಕ್ಕಂಥ ಪ್ಲೀಟ್ಸ್ ಏನಿದೆ ಅದನ್ನ ನೀಟಾಗಿ ಹೀಗೆ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಚೆಸ್ಟ್ ಪಾರ್ಟ್ ಮೇಲೆ ನಾವೆಷ್ಟು ನೆರಿಗೆಗಳನ್ನ ಮಾಡ್ಕೊಂಡಿರ್ತೀವಿ ಅಷ್ಟು ನೆರಿಗೆಗಳನ್ನು ಕೂಡ ಇದೇ ರೀತಿ ನೀಟಾಗಿ ಜೋಡಿಸ್ಕೊಂಡು ಹಿಂಭಾಗದಲ್ಲಿ ಇರ್ತಕ್ಕಂಥ ಸೆರ್ಗುನು ಕೂಡ ಮುಂಭಾಗಕ್ಕೆ ತಂದು ಅದರಲ್ಲಿರ್ತಕ್ಕಂಥ ಪ್ಲೀಟ್ಸ್ ಕೂಡ ಇದೇ ರೀತಿ ನಾವು ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನಿಮ್ಗೆ ಯಾವ ಲೆಂತಿಗೆ ಬೇಕು ಮುಂಭಾಗದಲ್ಲಿ ಬರ್ತಕ್ಕಂಥ ಪ್ಲೀಟ್ಸ್ ಆ ಲೆಂತಿಗೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ, ಇಷ್ಟು ಲೆಂತ್ ಇದ್ರೆ ಚೆನ್ನಾಗಿ ಕಾಣಿಸಲ್ಲ, ಕೆಳಭಾಗದಲ್ಲಿ ಇರ್ತಕ್ಕಂಥ ಏನು ಬಾರ್ಡ್ರು ನೀಟಾಗಿ ಕಾಣಿಸಲ್ಲ. ಹಾಗಾಗಿ ಸ್ವಲ್ಪ ಮೇಲಕ್ಕೆ ಹೈಟ್ ನ ಕಡಿಮೆ ಮಾಡ್ಕೊಳ್ಳಿ. ನೋಡಿ, ಈ ಕಡೆ ಸೀರೆ ಸೆರ್ಗೇನಾರು ಎತ್ಕೋತಾ ಇದೆ ಅಂತ ಹೇಳಿದ್ರೆ ಅಲ್ಲೊಂದು ಪಿನ್ ಅನ್ನು ಹಾಕೊಳ್ಳಿ. ನೋಡಿ, ಇವಾಗ ಮುಂಭಾಗದಲ್ಲಿ ಇರ್ತಕ್ಕಂಥ ಸೆರ್ಗುನು ಕೂಡ ನಾನು ಇಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟು ಮಧ್ಯಕ್ಕೆ ಒಂದು ದಾರವನ್ನ ಕಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಕಂಠ ಭಾಗ ಇದೆ ನೋಡಿ ಬೇಸಂದು, ಅಲ್ಲಿಗೆ ಕಟ್ಲಿಕ್ಕೆ ಹೋಗ್ಬೇಡಿ. ಅದ್ರ ಮೇಲ್ಭಾಗದಲ್ಲಿ ಸೆರ್ಗಿರುತ್ತಲ್ಲ, ಆ ಸೆರ್ಗಿಗೆ ಟೈಟ್ ಆಗಿ ಹೀಗೆ ದಾರವನ್ನ ಕಟ್ಕೋಬೇಕಾಗುತ್ತೆ. ಸ್ವಲ್ಪ ಟೈಟ್ ಆಗಿ ನೀವು ಸೊಂಟಕ್ಕೆ ದಾರವನ್ನ ಕಟ್ಕೊಳ್ಳಿ. ಹಾಗೇನೆ ಮೇಲ್ಭಾಗದ ಸೆರ್ಗೆ ಏನಿದೆ ಅದು ಸ್ವಲ್ಪ ಹೀಗೆ ಎತ್ಕೊಂಡಂಗಂತ ಅನ್ನಿಸ್ತಾ ಇರುತ್ತೆ. ಹಿಂದೆಯಿಂದ ಒಂದೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಅದನ್ನ ಕವರ್ ಮಾಡ್ಕೊಳ್ಳಿ. ಇವಾಗ ಮಧ್ಯಕ್ಕೆ ನಾವಿಲ್ಲಿ ದಾರವನ್ನ ಕಟ್ಕೊಂಡಿದ್ವಲ್ಲ, ಅಲ್ಲಿಗೆ ಇವಾಗ ಸೊಂಟದ ಡಾಬುನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸೊಂಟದ ಡಾಬು ಕೂಡ ಸೇರಿಸ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ನಿಮ್ಮಲ್ಲಿ ಯಾವುದು ಲಭ್ಯ ಇದೆ ಆ ಒಂದು ಅಲಂಕಾರಿಕ ವಸ್ತುಗಳಿಂದ ನೀವು ಲಕ್ಷ್ಮಿನ ಅಲಂಕರಿಸಬಹುದು. ನಾನು ನನ್ನಲ್ಲಿ ಇರ್ತಕ್ಕಂಥ ಅಲಂಕಾರಿಕ ವಸ್ತುಗಳಿಂದ ನಾನು ಇಲ್ಲಿ ಲಕ್ಷ್ಮಿನ ಅಲಂಕರಿಸ್ತಾ ಇದ್ದೇನೆ. ನೀವೇನು ಲಕ್ಷ್ಮಿ ಕಳಶಕ್ಕೆ ಅಲಂಕಾರಿಕ ವಸ್ತುಗಳನ್ನ ಹಾಕ್ತೀರಾ ಅವೆಲ್ಲವನ್ನು ಕೂಡ ಮೊದಲಿಗೆ ಹಾಕಿ ಆಮೇಲೆ ನೀವು ತೆಂಗಿನಕಾಯಿನ ಇಟ್ಟು ಲಕ್ಷ್ಮಿಯ ಮುಖ ಸೀರೆಯನ್ನು ಕೂಡ ಕಟ್ಟಬೇಕಾಗುತ್ತೆ.
ಹಾಗೇನೆ ಫ್ರೆಂಡ್ಸ್, ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ರು ಲಕ್ಷ್ಮಿ ಮುಖವಾಡವನ್ನ ಯಾವ ರೀತಿ ತೆಂಗಿನಕಾಯಿಗೆ ಕಟ್ಟೋದು ಅಂತ ಕೇಳಿದ್ರೆ, ನೋಡಿ ಇವಾಗ ಲಕ್ಷ್ಮಿಯ ಕಿವಿಗಳಿರುತ್ತೆ ನೋಡಿ ಫ್ರೆಂಡ್ಸ್, ಅದ್ರ ಕೆಳಭಾಗದಲ್ಲಿ ಹೋಲ್ನ ಕೊಟ್ಟಿರ್ತಾರೆ ಎರಡೂ ಸೈಡ್ ಅಲ್ಲೂ ಕೂಡ. ಅಲ್ಲಿಗೆ ನಾನು ಇವಾಗ ಹಸಿ ನೂಲ್ನ ಕಟ್ಕೊಂಡಿದೀನಿ. ಅಲ್ಲಿಗೆ ಬೇಕಿದ್ರೆ ನೀವು ಸ್ವಲ್ಪ ಅರ್ಶಿನ ಹಚ್ಕೊಂಡು ಆ ಒಂದು ದಾರಕ್ಕೆ ಅರ್ಶಿನ ಹಚ್ಕೊಂಡು ಕೂಡ ನೀವು ಆ ಒಂದು ದಾರವನ್ನ ಕಟ್ಕೋಬಹುದು. ನೋಡಿ ಇವಾಗ ದಾರ ಏನಿದೆ ಅದನ್ನ ಹೀಗೆ ತೆಂಗಿನಕಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಬಿಂದಿಗೆ ಕಂಠ ಭಾಗ ಏನಿದೆ ಅದನ್ನು ಕೂಡ ಸೇರಿಸಿ ನಾವು ಲಕ್ಷ್ಮಿಯ ಮುಖವಾಡವನ್ನ ನಾವಲ್ಲಿ ಕಟ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಬಿಂದಿಗೆ ಕಂಠ ಭಾಗ ಕಾಣಿಸ್ತಾ ಇದ್ರೆ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಬಿಂದಿಗೆ ಕಂಠ ಭಾಗ ಕೂಡ ಕವರ್ ಆಗಬೇಕು. ಆ ರೀತಿ ಲಕ್ಷ್ಮಿಯ ಮುಖವಾಡವನ್ನ ನಾವು ಜೋಡಿಸ್ಕೋಬೇಕಾಗುತ್ತೆ. ಈ ರೀತಿ ಸಿಂಪಲ್ ಆಗಿ ನಾವು ಲಕ್ಷ್ಮಿಯ ಕಳಶವನ್ನ ಅಲಂಕಾರ ಮಾಡ್ಕೋಬಹುದು. ಅಥವಾ ಇದೇ ಒಂದು ಕಳಶಕ್ಕೆ ನೀವು ಕಾಲ್ಗಳನ್ನ ಜೋಡಿಸ್ತೀವಿ ಅಂತ ಹೇಳಿದ್ರೆ ನೋಡಿ ಈ ರೀತಿ ಜೋಡಿಸ್ಕೋಬೇಕಾಗುತ್ತೆ. ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಕೊನೆ ನೆರಿಗೆ ಏನಿದೆ ಅದನ್ನ ಈ ರೀತಿ ಕಾಲ್ ಮೇಲೆ ಎರಡೂ ಸೈಡಿನ ಕ್ಲಾತ್ ಅನ್ನು ಹಿಡಿದು ಹೀಗೆ ಟೈಟ್ ಆಗಿ ಅಲ್ಲೊಂದು ಪಿನ್ ಅನ್ನು ಹಾಕೋಬೇಕಾಗುತ್ತೆ. ಅಂದ್ರೆ ರೈಟ್ ಸೈಡಿನ ಕಾಲ್ ಏನಿರುತ್ತೆ ಫ್ರೆಂಡ್ಸ್, ಅದ್ರ ಗೆಜ್ಜೆ ಕಟ್ಟೋ ಕಡೆ ಬಾರ್ಡರ್ ಬರಬೇಕು. ಎರಡೂ ಸೈಡ್ ಅಲ್ಲೂ ಕೂಡ ಬಾರ್ಡರ್ ಬರಬೇಕು. ಆ ರೀತಿ ಟೈಟ್ ಆಗಿ ಹಿಡ್ಕೊಂಡು ಒಂದು ಪಿನ್ ಅನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಮುಂಭಾಗದಲ್ಲಿ ಇರ್ತಕ್ಕಂಥ ಮೊದಲನೇ ನೆರಿಗೆ ಇರುತ್ತಲ್ಲ ಅದನ್ನ ಈ ರೀತಿ ಮೊಣಕಾಲಿನ ಮೇಲೆ ಬರೋ ರೀತಿ ಹೀಗೆ ಟೈಟ್ ಆಗಿ ಹಿಡ್ಕೊಂಡು, ನೋಡಿ ಎಲ್ಲೂ ಕೂಡ ಸೀರೆ ಸುಕ್ಕಿರಬಾರ್ದು. ಆ ರೀತಿ ಟೈಟ್ ಆಗಿ ಹಿಡ್ಕೊಂಡು ಒಂದು 3 ಕಡೆ ಹಿಂಭಾಗದಿಂದ ಈ ರೀತಿ ಒಳಭಾಗಕ್ಕೆ, ಕಾಲಿನ ಒಳಭಾಗಕ್ಕೆ ಒಂದು 3 ಕಡೆ ಗುಂಡ್ ಪಿನ್ಗಳನ್ನ ಹಾಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ಇದೇ ಒಂದು ಕಳಶಕ್ಕೆ ಈ ರೀತಿ ಬೇಕಿದ್ರು ನೀವು ಕಾಲ್ಗಳನ್ನ ಜೋಡಿಸಬಹುದು. ಅಥವಾ ನಾನು ಮುಂಚೆ ತೋರಿಸಿದ್ನಲ್ಲ ಹಾಗೆ ಸಿಂಪಲ್ ಆಗೋ ಕೂಡ ಮಾಡ್ಕೋಬಹುದು. ನೋಡಿ ಈ ಕಡೆ ಲೆಫ್ಟ್ ಸೈಡಿನ ಲೆಗ್ಗನ್ನು ಕೂಡ ಇದೇ ರೀತಿ ನಾನು ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಕೊನೆ ಪ್ಲೀಟ್ಸ್ ಇದೆಯಲ್ಲ ಅದನ್ನ ಈ ರೀತಿ ಎಡಗಾಲಿನ ಮೇಲೆ ಟೈಟ್ ಆಗಿ ಬರಬೇಕು. ಆ ರೀತಿ ಹಿಡ್ಕೊಂಡು ಹೀಗೆ ಅಲ್ಲೊಂದು ಪಿನ್ ಅನ್ನು ಹಾಕೊಂಡು ಮುಂಭಾಗದಲ್ಲಿ ಏನಿದೆ ಒಂದು ನೆರಿಗೆ ಅದನ್ನ ಈ ರೀತಿ ಮೊಣಕಾಲಿನ ಮೇಲೆ ಬರೋ ರೀತಿ ತಂದು, ಹಿಂಭಾಗದಲ್ಲಿ ಇರ್ತಕ್ಕಂತ ಸೀರೆ ಎಲ್ಲ ಸುಕ್ಕಿರುತ್ತೆ ಅದನ್ನೆಲ್ಲ ನೀಟಾಗಿ ಅದಕ್ಕೆ ಫಿನಿಶಿಂಗ್ ಕೊಟ್ಟು ಹೀಗೆ ಟೈಟ್ ಆಗಿ ಹಿಡ್ಕೊಂಡು ಜಸ್ಟ್ ಆ ಬಾರ್ಡರ್ ಮಾತ್ರ ಮೊಣಕಾಲಿನ ಮೇಲೆ ಕಾಣಿಸ್ಬೇಕು. ಆ ರೀತಿ ಜೋಡಿಸ್ಕೊಂಡು ಒಂದ್ 3 ಕಡೆ ಹೀಗೆ ಗುಂಡ್ ಪಿನ್ಗಳನ್ನ ಹಾಕೊಳ್ಳಿ. ಗುಂಡ್ ಪಿನ್ಗಳನ್ನ ಹಾಕೊಳ್ಳುವಾಗ ಫ್ರೆಂಡ್ಸ್ ಸೀರೆ ಮತ್ತೆ ದೇವಿಯ ಕಾಲಿರುತ್ತಲ್ಲ ಅವೆರಡನ್ನೂ ಕೂಡ ಸೇರ್ಸೇನೆ ನಾನು ಇಲ್ಲಿ ಗುಂಡ್ ಪಿನ್ ಅನ್ನ ಹಾಕೊಂಡಿರೋದು. ಎಲ್ಲಾದ್ರೂ ಸುಕ್ಕಿದ್ರೆ ನೀವು ಅಲ್ಲಲ್ಲಿ ಗುಂಡ್ ಪಿನ್ಗಳನ್ನ ಹಾಕೋಬಹುದು. ನೋಡಿ ಕಾಲನ್ನ ಯಾವ ರೀತಿ ಬೇಕಾದ್ರೂ ಜೋಡಿಸ್ಕೋಬಹುದು. ಹೀಗೆ ಟೆಂಪಲ್ ಸ್ಟೈಲ್ ಅಲ್ಲಿ ಅಥವಾ ಪದ್ಮಾಸನ ಸ್ಟೈಲ್ ಅಲ್ಲಿ ಯಾವ ರೀತಿ ಬೇಕಾದ್ರೂ ಜೋಡಿಸ್ಕೋಬಹುದು. ಹಾಗೇನೆ ಫ್ರೆಂಡ್ಸ್, ನಮ್ಮ ಈ ಒಂದು ಚಾನೆಲ್ ನಲ್ಲಿ ವೆರೈಟಿ ಆಫ್ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ವಿಡಿಯೋಸ್ ಇದೆ. ಪದ್ಮಾಸನ, ಡಬಲ್ ಬಾರ್ಡರು, ಸಿಂಗಲ್ ಬಾರ್ಡರು, ದರ್ಬಾರ್ ಸ್ಟೈಲು, ಸಿಂಗಲ್ ಬಿಂದಿಗೆಗಳನ್ನ ಯೂಸ್ ಮಾಡಿ ಸಿಂಪಲ್ ಆಗಿ ಮಾಡ್ತಕ್ಕಂಥ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗು ಎಲ್ಲವೂ ಇದೆ. ಖಂಡಿತ ನೋಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೇನೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಟಚ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಿ. ಇದರಿಂದ ನಾವು ಯಾವುದೇ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮ್ಗೇನೆ ಬರುತ್ತೆ, ನೀವೇನೆ ನೋಡಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.